ಯಾಕೆ ಈ ಮಾತನ್ನ ಗೋಪಾಲ್ ಹೇಳಿದ್ರು? ಯಾಕ್ರಿ ಸರ್ ಅದು? ಉತ್ತರಿ ಮಳೆ ಆಗ್ಲಿಲ್ಲ ಅಂತಂದ್ರ ರೈತನ ಜನ್ಮ ಹಾಳಾಗ್ತದ. ಹೌದು, ವ್ಯರ್ಥ. ಹಡದ ತಾಯಿ ಮಕ್ಕಳ ಮೇಲೆ ಮುಳುಗು ಅಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದ. ಹೌದು. ಮತ್ತ ನಮ್ಮ ಕಾರ್ಖಾನೆ ಸಾಹೇಬ್ರ ಅಂತವ್ರ ತಪ್ಪಿ ಮಾತಾಡಕತ್ರಂದ್ರ ಲೋಕದ ಗತಿ ನೆತ್ತ ಅಂತ ಕೇಳ್ತಾರ. ಇಂತ ಉತ್ತಮರ ಹೆಂಗ ಮಾತಾಡಕೈತಾರ ಲೋಕದ ಗತಿ ಹಂಗೋ ಅರ್ಜುನ? ನೋಡ್ರಿ, ಬಾಳ ಚಂದದ ಮಾತ. ಹೆಂಗ್ರಿ ಸರ್ ಅದು? ಮಚ್ಚೇಂದ್ರನಾಥರು ಸಂಚಾರ ಮಾಡುತ್ತಾ ಬ್ರಾಹ್ಮಣ ಮಣಿತನ ಸರಸ್ವತಿಯ ಮನೆಗೆ ಬಂದ್ರು. ಹೌದು. ಬಹಳ ದಿವಸ 60 ವರ್ಷ ಆಯುಷ್ಯ ಆಗಿತ್ತು. 35 ವರ್ಷ ಆಗಿತ್ತು ನಡ್ಯಾಕ ಬಂದು. ಹೌದು. ಮತ್ತು ರತ್ನಗಳನ್ನ ಭಿಕ್ಷೆಯನ್ನ ಮಾಡಿ ಮರುತುಂಬ ಯಪ್ಪ ನೀವು ಮಹಾತ್ಮರ ಕಾಣುತ್ತೀರಿ, ಗುರು ಸ್ವರೂಪಿಗಳಿದ್ದೀರಿ, ನನಗ ಸಂತಾನ ಇಲ್ಲ, ಸಂತಾನ ಕರುಣಿಸ್ರಿ ಅಂತ ಪಾದಿಗೆ ಬಿದ್ದು ನಮಸ್ಕಾರ ಮಾಡಿ ಬೇಡ್ತಾಳ. ಹೌದು. ಆವಾಗ ಮಚ್ಚೇಂದ್ರನಾಥರು ತಮ್ಮ ಜೋಳಿಗೆಯಲ್ಲಿದ್ದಿರ್ತಕ್ಕಂತ ಭಸ್ಮದ ಪುಡಿಯನ್ನು ಕೊಟ್ಟು ತಾಯಿ ನಿನ್ನ ಉದರದಿಂದ ಗಂಡು ಮಗು ಹುಟ್ಟದ 12 ವರ್ಷದ ಮೇಲತ್ತ ಮತ್ತ ನಾ ಇಲ್ಲಿ ಬರ್ತೀನಿ, ತಾಯಿ ಮಗ ಕೂಡಿ ನನಗೆ ದರ್ಶನ ಕೊಡ್ಬೇಕತ್ತ ಸಾಹೇಬ್ರು ಹೇಳ್ಯಾರ. ನೀವೆಲ್ಲರೂ ಕೇಳಿರಿ. ಕೇಳ್ಯಾರಿಪ್ಪ. ಆ ಭಸ್ಮದ ಪುಡಿಯನ್ನ ಓಣಿಯಲ್ಲಿದ್ದಿರ್ತಕ್ಕಂತ ವಯಸ್ಸಾದ ಆಯಗಳ ಕೈಯಾಗ ಕೊಟ್ಟಾಗ ಅವರ ನಿರ್ಗತಿಗೆ ಮಾತುಗಳನ್ನ ಆಡಿದಾಗ ಏನಾಗ್ತದ್ರಿಪ್ಪ? ಆ ಭಸ್ಮದ ಪುಡಿಯನ್ನು ಒಯ್ದು ಹಿತ್ತಲದಲ್ಲಿ ಇದ್ದಿರ್ತಕ್ಕಂತ ಒಂದ ತಿಪ್ಪೆಯಲ್ಲಿ ಒಗೆದು ಬಿಡ್ತಾಳ. ಹೌದು. ಹಾಗೇನಾಗ್ತದ? ತಿಪ್ಪೆಯಲ್ಲಿ ಒಗೆದು ಬಿಡ್ತಾಳ. ಹೌದು. 12 ವರ್ಷದ ಮೇಲತ್ತ ಮತ್ತ ಮಚ್ಚೇಂದ್ರನಾಥರು ಆ ತಾಯಿ ಮನೆಗೆ ಭಿಕ್ಷಕ್ಕೆ ಬರ್ತಾರ. ಬರ್ತಾರಲ್ರಿಪ್ಪ? ಮತ್ತ ಭಿಕ್ಷಾ ಮಾಡ್ತಾಳ. ಹೌದು. ತಾಯಿ ನಿನಗೊಂದು ಭಸ್ಮದ ಪುಡಿಯನ್ನು ಕೊಟ್ಟು ನಿನಗೆ ಗಂಡು ಮಗು ಹುಡ್ತದ 12 ವರ್ಷದ ಮೇಲತ್ತ ತಾಯಿ ಮಗ ನನಗೆ ದರ್ಶನ ಕೊಡ್ಬೇಕಂತ ನಾ ಹೇಳಿದ. ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ ಎಲ್ಲಿದಾನ ಅಂತ ಗುರು ಕೇಳ್ತಾನ. ಹೌದು. ಅವಾಗ ಹೆಣ್ಣು ಮಗಳು ಹೇಳ್ತಾಳ, ಏನಂತ ಹೇಳ್ತಾರಪ್ಪ? ನಿಮ್ಮ ಭಸ್ಮದಿಂದ ನನಗೆ ಮಕ್ಕಳಾಗಿಲ್ಲ, ಯಾವ ಮಕ್ಕಳು ಹುಟ್ಟಿಲ್ಲ, ನಾ ಇನ್ನೂ ಹಂಗೆ ಹೇಳಿನಿ ತಂದಾಗ ತಾಯಿ ನೀ ಕರೆ ಹೇಳುವ ಭಸ್ಮ ಏನ್ ಮಾಡಿದಿ, ಎಲ್ಲಿ ಇಟ್ಟಿದಿ ಹೇಳೋ ತಂದಾಗ ತಿಪ್ಪ್ಯಾಗ ಹೋಗದಿನಿ ಅಂತಂದಾಗ ತಿಪ್ಪಿ ಕೆದರಿ ನೋಡಿದಾಗ ಗಂಡು ಕೂಸ ಆಡ್ತಿತ್ತು, ಕೈಕಾಲು ಬಿಚ್ಚೆತ್ ಹೇಳಿದ್ರು. ಹೌದು. ಆ ತಿಪ್ಪಿ ಒಳಗ ಅಂದ್ರ ಗೋಗಳಂದ್ರ ಆಕಳ ಸಗಣಿಯನ್ನ ಒಗದಿರ್ತಕ್ಕಂತ ತಿಪ್ಪಿ ಒಳಗ ಕೂಸ್ ಕೈಕಾಲು ಬಿಚ್ಚಿ ಆಡ್ತಿತ್ತ ಸಾಹೇಬ್ರು ಹೇಳಾರ. ನೀವೆಲ್ಲರೂ ಕೇಳಿರಿ. ಎಷ್ಟು ವರ್ಷದ ಮೇಲತ್ತ? 8 ವರ್ಷದ ಮೇಲತ್ತ ಭಸ್ಮ ಕೊಟ್ಟು 8 ವರ್ಷದ ಮೇಲತ್ತ 1 ವರ್ಷ. ಅದು ಗೊತ್ತಿಲ್ರಿಪ್ಪ ನಮಗ. ಅವ್ರೇನ್ ಮಾತಾಡ್ಯಾರ ಇನ್ಕಮಟ ನಾ ಏನ್ ಓದ್ರಿನಿ ನಾವ್ ಆ ಕಾಡಿ ತಡಿಸುತ್ತ ಭಸ್ಮ ಕೊಟ್ಟ 12 ವರ್ಷದ ಮೇಲತ್ತ ದರ್ಶನಕ್ಕೆ ಬರ್ತೀನಿ ಅಂತ ಹೇಳ್ಯಾರ. ತಿಪ್ಪ್ಯಾಗ ಭಸ್ಮ ಹೋಗದಾಳ ತಾಯಿ 8 ವರ್ಷಕ್ಕೆ ನೋಡ್ಯಾರ, 12 ವರ್ಷಕ್ಕೆ ನೋಡ್ಯಾರ. ಕೃತ ದ್ವಾಪಾರ ಕಲಿಯುಗದಾಗ 12 ವರ್ಷ ಹೋಗ್ಲಿ 6 ವರ್ಷ ಹೋಗ್ಲಿ 3 ವರ್ಷ ಹೋಗ್ಲಿ 3 ವರ್ಷ ಕೂಡ ಹೋಗ್ಲಿ 2 ವರ್ಷ ತಕ ತಿಪ್ಪಿ ತೆಗಿಲ್ದವ್ರು ಯಾವ ರೈತರ ಈ ಭೂಮಿ ಮೇಲೆ ಅದಾರೇನ್ರಿ? ಯಾರು ಹೆಂಗಕ್ ಮಾಡೋಕ ನಾವ್ ಮಾತ್ರ ವರ್ಷಕ್ಕೊಮ್ಮೆ ತೆಗಿತೀರಿ. ಮತ್ತ ನೀವೆಲ್ಲರೂ ಭೂಮಿ ತಾಯಿ ಮಕ್ಕಳಿದ್ದೀರಿ, ನಾವು ಭೂಮಿ ತಾಯಿ ಮಕ್ಕಳಿದ್ದೇವು. ಹೌದು, ರೈತರಿದ್ದೇವು. 12 ವರ್ಷ ತಕ ತಿಪ್ಪಿನ ತೆಗೆದಿಲ್ಲ, ತೆಗಿಬೇಕಲ್ಲ. ಹಂಗ್ರಿ ಹೊರಕ ಇದು ಒಂದನೇ ಮಾತ. ಒಂದನೇ ಮಾತ. ಭಸ್ಮ ಕೊಟ್ಟ 12 ವರ್ಷದ ಮೇಲಂತ ಅವ್ರು ಬಂದಾರ ಮಚ್ಚೇಂದ್ರನಾಥರ. ಬಂದಾರಲ್ರಿಪ್ಪ? ಹೌದಾ? ತಿಪ್ಪಿ ಕೆದರಿ ನೋಡಿದಾಗ ಕೂಸ್ ಕೈಕಾಲು ಬಿಚ್ಚಿ ಆಡ್ತಿತ್ತು. 12 ವರ್ಷದ ಕೂಸ್ ಕೈಕಾಲು ಬಿಚ್ಚಿ ಆಡತೈತಿ. ಬೇಸ್ ತಿಪ್ಪಿ ಗೊಬ್ಬರ ತುಂಬಂಗಾಗಿರ್ತೈತಿ. ಹೆಂಗ್ರಿ ನೋಡ್ರಿ, ಮಾತಾಡೋದಟ್ಟ ನನ್ನ ಕರ್ತವ್ಯ ಅದ, ತೂಕ ಮಾಡುದು ನಿಮ್ ಕೈಯಾಗ. ಹೌದು. 12 ವರ್ಷ ವಯಸ್ಸಿನ ಕೂಸ ಏನ್ ಕೈಕಾಲು ಬಿಚ್ಚಿ ಆಡ್ತದೋ, ಏನ್ ಹರಿದಾಡಿ ತಿರುಗಾಡ್ತದೋ,
ಹೆಂಗೋ ಅರ್ಜುನ ಇದು ಒಂದೇ ಮಾತ. ಒಂದೇ ಮಾತೆ. ಯಾವ ರೈತ 12 ವರ್ಷ ತಕ ತಿಪ್ಪಿ ತೆಗೆದ ಭೂಮಿಗೆ ಒಗಿಲಾರದ ಎಂತ ರೈತ ಅವ. ಅವನ ಹೆಸರನ್ನ ಹೇಳಿ ಅವನ ಫೋಟೋ ಇರ್ತಾರೆ ಕೊಲ ಹಾಕೊಂಡು ಅಡ್ಡಾಡ್ತೇನೆ. ಹೌದ್ 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 ಕರೆಕ್ಟ್ ಅದ ಮಾತ. 4 ಯುಗದಾಗ ನನ್ನ ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಗುರು ಮುಖದಿಂದ ಇಂತ ಮಾತು ನಾ ಕಂಡಿಲ್ಲ. ಹೌದ್ ಹೌದ್ರಿಪ್ಪ ಹೌದು. ಮತ್ತೆ ನಿಮ್ ಮನಸ್ಸು ಹೋಗ್ತಿತ್ತಂದ್ರೆ ಒಪ್ರಿ, ನಂದೇನ್ ತಕರಾರಿಲ್ಲ. ಇದು ಒಂದೇ ಮಾತ. ಹೌದು ಹೌದು. ಎರಡನೇ ಮಾತು ನಾವನ್ನ ಕೇಳಿದ. ಮತ್ತೇನ್ ಕೇಳ್ರಿ ಸರ? ಕರ್ಣಿ ಮಲ್ಕಾರ ಸಿದ್ಧ ಹೆಸರು ಯಾಕೆ ಬಿತ್ತು ಅಂತ ನಾನ ಇಲ್ಲಿ ಒಂದು ವಿಷಯ ಮಾತಾಡಿದ್ರು. ಹೌದು ನೋಡ್ರಿ, ವಿಚಾರ ಮಾಡ್ರಿ, ನೀವು ತಿಳಿದವ್ರು ಇದ್ರಿ, ದೈವದವ್ರು ಹೂ ಅಂದ್ರೆ ನಾನೇನ್ ತಕರಾರಿಲ್ಲ ಅಂತ ನಾ ಹೇಳಿ. ಹೌದು. ಗೋಕಾಕ ಗುಡ್ಡದ ಮೇಲೆ ಒಂದು ವಿಷಯ ಕೇಳಿದೆ. ಅಲ್ಲಿ ಕರ್ಣಿ ಗುಡ್ಡದ ಮೇಲೆ ಮಲ್ಕಾರಿಸಿದ್ದ. ಹೌದು. ಕರ್ಣಿ ಗುಡ್ಡದ ಮ್ಯಾಗ ಆ ಮಲಿಕ್ ಸಾಹೇಬ್ ಇದ್ದದಕ್ಕಾಗಿ ಅವಾಗ ಅಲ್ಲಿ ಪವಾಡ ಆಯ್ತು. ಅವಾಗಿಂದ ಅವಾಗ ಕರ್ಣಿ ಮಲ್ಕಾರಿಸಿದ್ದ ಅಂದ್ರು. ನೋಡಪ್ಪ ಸಾಹೇಬ್ರ, ಗುಡದ ಗತೆ 4 ಎರಡದವ ನಿಮ್ಮ. ಹಂಗ ಅರ್ಜುನ ಏನ್ ಮಾಡಕತ್ತಾರ ಇವತ್ತ? ಕಮಲಾಬಾಯಿ ಅನ್ನುವಂತ ಹೆಣ್ಣು ಮಗಳು ಕುಷ್ಠರೋಗ ಹತ್ತಿತ್ತು. ಮಹಾತ್ಮರ ದರ್ಶನ ಮಾಡ್ಬೇಕಂತ ಗೋಕಾಕ ಗುಡ್ಡ ಹತ್ತಿ ಬಂದತ್ ನೀವು ಹೇಳಿ. ಆ ವಿಷಯ ಬೇರೆ ಐತಿ. ಹೌದು, ಆ ವಿಷಯ ಬೇರೆ ಸದ್ಯ ನೋಡಕ್ ಹೋದ್ರು ಸಿಗ್ತದ. ಮಲ್ಕಾರಿಸಿದ್ದ ಸಣ್ಣ ವಯಸ್ಸಿನಾಗ ಮಾಡಿದ ಮೊದಲನೇ ಪವಾಡದು. ಇದೇ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಕೆಮ್ಮನಕೋಲ ತಪ್ಸಿ ನಡುವ ದೊಡ್ಡ ಹಳ್ಳ ಹದದ, ಅದು ಇದ್ರ ಹರಿತದ. ಆ ಹೆಣ್ಮಗಳಿಗೆ ಕುಷ್ಠರೋಗ ಹತ್ತಾನ ಊರ್ದಿಂದ ಹೊರಗಿಟ್ಟಿದ್ರು. ಹೌದು. ಮಲ್ಕಾರಿಸಿದ್ದ ಸಣ್ಣ ಬಾಲಕ್ಕಿದ್ದಾಗ ಹಳದಾಗ ಉಸಿಕಿನೊಳಗೆ ಆಟ ಆಡ್ತಿದ್ದ. ಹೌದು. ಹೆಣ್ಣು ಮಗಳು ಈ ಕೂಸಿಗೆ ನೋಡಿ ದೂರ ಸರದ ಕಂಟ್ಯಾಗ ಕೂತ್ಲು. ಹೌದು ಹೌದು, ಹಾಗೇನಾಗ್ತದ್ರಿಪ್ಪ. ಸಣ್ಣ ಕೂಸ್ ಕೇಳ್ತದ, ತಾಯಿ ಯಾಕೆ ನೀ ದೂರ ಹೋಗ್ತಿಲ್ಲ, ನಾನು ಯಾರು ಮುಟ್ಟಲ್ಲಪ್ಪ. ಹೌದು. ಊರದಿಂದ ಹೊರಗಿಟ್ಟಾರ. ನನ್ನ ಮುಟ್ಟಬೇಡ ಮಗನ ಅಂತ ಕಮಲುಬಾಯಿ ಅನ್ನುವಂತ ಹೆಣ್ಣು ಮಗಳು. ಹೌದು ಹೌದು, ಹಾಗೇನಾಗ ಅವಾಗ ಮಲ್ಕಾರಿಸಿದ್ದು ಹೊರತಿ ಹೊಡೆದು, ಉಸಿಕಿನೊಳಗೆ ಹೊರತಿ ಹೊಡೆದು ಈ ನೀರು ಕುಡಿ, ಈ ನೀರಿನೊಳಗೆ ಜಳಕ ಮಾಡು. ಅವಾಗ ಹೆಣ್ಣು ಮಗಳ ನೀರು ಕುಡ್ದಾಳ, ಅದ ನೀರಿಂದ ಜಳಕ ಮಾಡ್ಯಾಳ. ಆಕೆ ಕುಷ್ಠರೋಗ ನಿವಾರಣೆ ಆಗ್ಯದ. ಯಪ್ಪ, ನನ್ನ ರೋಗ ನಿವಾರಣೆ ಮಾಡಿದ್ವಿ. ಎಂತ ಪವಾಡ ಪುರುಷರ ಮಗ, ಎಂತ ಸಿದ್ಧ ಪುರುಷರ ಮಗ, ಯಾವ ಸಿದ್ಧರ ಆಶೀರ್ವಾದದ ಕಂದ. ಹೌದು ಹೌದು ಹೌದು, ಕರೆಕ್ಟ್. ಇಲ್ಲೊಂದು ಗುರುಸ ಉಳಿಸುತ್ತಂದೆ, ಇಲ್ಲೊಂದು ಕೂಣ್ ಉಳಿಸುವ ತಂದು. ಹೌದು. ಆ ಟೈಮ್ ಮಲ್ಕಾರಿಸಿದ ಸಣ್ಣ ವಯಸ್ಸಿನ ನಾವು ಇನ್ನೂ ಗುಡ್ಡಕ್ಕೆ ಬರೋಕ್ಕಿಂತ ಮೊದಲು ಹೇಳಿ ಮಾತ ಏನಂತ ಹೇಳಿರಪ್ಪ? ತಾಯಿ, ಈ ಜಾಗದೊಳಗೆ ನೀ ಪುನೀತಳಾಗಿದೆ, ರೋಗ ಮುಕ್ತಳಾಗಿದೆ. ಮುಂದೆ ಕಲಿಯುಗದಾಗ ನಾಯಿ ಕಡ್ದು ಬಂದ್ರು ವಿಷ ಏರಬಾರ್ದು, ಹಾವು ಕಡಿದ್ರು ವಿಷ ಏರಬಾರ್ದು. ಕುಷ್ಠರೋಗ ಬಂದ ಹತ್ತದವ್ರು ಇಲ್ಲಿ ನೀರು ಕುಡಿದ ನೀರಿನೊಳಗೆ ಜಳಕ ಮಾಡಿದ ಅವ್ರ ರೋಗ ನಿವಾರಣೆ ಆಗ್ಬೇಕು. ಹೌದು ಹೌದು. ಕಮಲವನ ಬಾಯಿ ಇನ್ನೂವರೆಗೆ ಹೆಸರದ ನೋಡಾಕ ಹೋದ್ರು ಕೆಮ್ಮನಕೋಲ ತಪ್ಸಿ ನಡು ಹೊಲದಾಗ ಸಿಗತದ. ಅಲ್ಲಿ ಪವಾಡ ತಂದು ಈ ಗುಡ್ಡದ ಮ್ಯಾಗ ಹೇಳಾಕತ್ತಾರೆ ಇವ್ರು, ಗೋಕಾಕ್ ಗುಡ್ಡದ ಮ್ಯಾಗ.